Hello everyone, welcome to Hansadhyana channel for RMS Sainik Navodaya entrance exam. So previous ವಿಡಿಯೋದಲ್ಲಿ ನಾವು ನಂಬರ್ ಸಿಸ್ಟಮ್ ಕಾನ್ಸೆಪ್ಟ್ ಅನ್ನ ಮುಗಿಸಿದೀವಿ. ಇವನ್ ವಿ ಸಾಲ್ವ್ಡ್ ಸೋ ಮೆನಿ ಪ್ರಾಬ್ಲಮ್ಸ್, ಹೌದಾ? ಸೊ ಇವಾಗ ನೆಕ್ಸ್ಟ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ 4 ಫಂಡಮೆಂಟಲ್ ಆಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾರ್ಯಾರು ನಂಬರ್ ಸಿಸ್ಟಮ್ ಅನ್ನ ನೋಡಿಲ್ವೋ ಅಥವಾ ಫಸ್ಟ್ ಟೈಮ್ ಈ ಚಾನಲ್ ಅನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಗೋ ಥ್ರೂ ದ ನಂಬರ್ ಸಿಸ್ಟಮ್. ಸರಿಯಾಗಿ ನೋಟ್ ಮೇಕಿಂಗ್ ಮಾಡ್ಕೊಳ್ಳಿ. ಈಚ್ ಅಂಡ್ ಎವ್ರಿ ಕಾನ್ಸೆಪ್ಟ್ ಅನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜೊತೆಗೆ ಅದರ ರಿಲೇಟೆಡ್ ಪ್ರಾಬ್ಲಮ್ಸ್, ಕ್ವಶನ್ ಪೇಪರ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪ್ರಾಬ್ಲಮ್ಸ್ ಎಲ್ಲ ಬಿಡಿಸಿದ್ದೀನಿ. ಅದನ್ನ ಗೋ ಥ್ರೂ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದೆನ್ ವಿಲ್ ಸ್ಟಾರ್ಟ್ ವಿತ್ ದ 4 ಫಂಡಮೆಂಟಲ್ ಆಪರೇಷನ್ಸ್. ಎಸ್, once again welcome to Hamsadhyana channel. Let's start. Okay, 4 fundamental operations on whole numbers. ಇಲ್ಲಿ ಇವತ್ತು ತಗೊಂಡಿರೋದು ಹೋಲ್ ನಂಬರ್ಸ್ ಮೇಲೆ ಫಂಡಮೆಂಟಲ್ ಆಪರೇಷನ್ಸ್ ಅನ್ನ ನಾವು ಬಿಡಿಸ್ತಾ ಇದ್ದೀವಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ಫಂಡಮೆಂಟಲ್ ಆಪರೇಷನ್ಸ್, ವಾಟ್ ಯು ಮೀನ್ ಬೈ ಹೋಲ್ ನಂಬರ್ಸ್? ಹೋಲ್ ನಂಬರ್ಸ್ ಅಂದ್ರೆ ಏನು? ಹೋಲ್ ನಂಬರ್ಸ್, ದ ನಂಬರ್ಸ್ ಆರ್ ಸ್ಟಾರ್ಟಿಂಗ್ ವಿತ್ ವಾಟ್? 0, 1, 2, 3. ದಟ್ ಮೀನ್ಸ್ 0 ಅಂಡ್ ನ್ಯಾಚುರಲ್ ನಂಬರ್ಸ್. ಆಲ್ರೆಡಿ ನ್ಯಾಚುರಲ್ ನಂಬರ್ಸ್ ನಮ್ಗೆ ಗೊತ್ತಿದೆ, ಕೌಂಟಿಂಗ್ ನಂಬರ್ಸ್ ದಟ್ ಇಸ್ ಸ್ಟಾರ್ಟಿಂಗ್ ವಿತ್ 1, 2, 3 ಅಂತ. ಅದ್ರ ಜೊತೆಗೆ ಹೋಲ್ ನಂಬರ್ಸ್ 0 ಕೂಡ ಇದೆ. ಇದ್ರ ಮೇಲೆ ನಾವು ಇವತ್ತು ಡಿಫ್ರೆಂಟ್ ಫಂಡಮೆಂಟಲ್ ಆಪರೇಷನ್ಸ್ ಅನ್ನ ಮಾಡ್ತಾ ಇದೀವಿ. ಸೊ ಹಾಗಾದ್ರೆ ಫಸ್ಟ್ ಫಂಡಮೆಂಟಲ್ ಆಪರೇಷನ್ಸ್ ಯಾವ್ದಿದೆ? ಕ್ಲೋಜರ್ ಪ್ರಾಪರ್ಟಿ. ಓಕೆ, ಕ್ಲೋಜರ್ ಪ್ರಾಪರ್ಟಿ ಏನ್ ಹೇಳುತ್ತೆ ನೋಡೋಣ. ಫಸ್ಟ್ ಒನ್, ಫಾರ್ ಎಡಿಷನ್. ಎಡಿಷನ್ ಗೆ ಒಂದು ಲಾ ಇದೆ, a ಪ್ಲಸ್ ಬಿ ಈಸ್ ಈಕ್ವಲ್ ಟು ಹೋಲ್ ನಂಬರ್. ಫಾರ್ ಎಕ್ಸಾಂಪಲ್, if I take a equal to 3, b equal to 5. So a plus b, that is 3 plus 5 is equal to 8. So 8 ಒಂದು ಹೋಲ್ ನಂಬರ್, ಕರೆಕ್ಟ್? ಬಿಕಾಸ್ ಇದು ಪಾಸಿಟಿವ್ ಇದೆ, ಸ್ಟಾರ್ಟಿಂಗ್ ಫ್ರಮ್ 0 ಟು ಕಂಟಿನ್ಯೂಸ್ ಇನ್ಫೈನೈಟ್ ವರೆಗೆ ಅದರಲ್ಲಿ ಬರುತ್ತೆ. ಸೊ 8 is a ಹೋಲ್ ನಂಬರ್. ದೆನ್ ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ ಫಾರ್ ಮಲ್ಟಿಪ್ಲಿಕೇಶನ್, ಅಗೇನ್ ಇಫ್ ಯು ಟೇಕ್ a is equal to 13, b is equal to 2. So a into b is equal to 13 into 2. 13 2s are 26. So 26 also a whole number. ಸೊ ಹಾಗಾದ್ರೆ ಫಂಡಮೆಂಟಲ್ ಆಪರೇಷನ್ಸ್ ಆನ್ ಹೋಲ್ ನಂಬರ್ಸ್ ಅಲ್ಲಿ ಫಸ್ಟ್ ಪ್ರಾಪರ್ಟಿ ಬರೋದೆ ಕ್ಲೋಜರ್ ಪ್ರಾಪರ್ಟಿ. ಕ್ಲೋಜರ್ ಪ್ರಾಪರ್ಟಿಯಲ್ಲಿ ಒಂದು ಎಡಿಷನ್ ಗಿದೆ, ಇನ್ನೊಂದು ಮಲ್ಟಿಪ್ಲಿಕೇಶನ್ ಗಿದೆ. ಸೊ ಹಾಗಾದ್ರೆ ಕೇಳ್ಬೋದು, ಕ್ಲೋಜರ್ ಪ್ರಾಪರ್ಟಿ ಓನ್ಲಿ ಫಾರ್ ಎಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್? ಎಸ್. ಯಾಕೆ ಸಬ್ಟ್ರಾಕ್ಷನ್ ಅಂಡ್ ಡಿವಿಷನ್ ಆಗಲ್ಲ? ಇಲ್ಲಿ ನೋಡಿ, ಸಬ್ಟ್ರಾಕ್ಷನ್ ಯಾಕೆ ಆಗಲ್ಲ? ಒಂದು ಎಕ್ಸಾಂಪಲ್ ಜೊತೆಗೆ ತಗೊಳೋಣ. ಓಕೆ, so if I take a is equal to 2, b is equal to 10. Okay, so a is equal to 2, b is equal to 10. Subtraction ಗೆ ಹೇಗೆ addition ಗೆ a plus b ಇದೆನೋ, a minus b is equal to whole number ನಮ್ದು ಬರಬೇಕು. ಓಕೆ, ಸೊ ಹೋಲ್ ನಂಬರ್ ಬರ್ಬೇಕಂದ್ರೆ a minus 2, that is a ಅಂದ್ರೆ 2, b ಅಂದ್ರೆ 10. ಸೊ 2 minus 10 ಮಾಡಿದಾಗ -8 ಬರ್ತಾ ಇದೆ. ಸೊ -8 is not a ಹೋಲ್ ನಂಬರ್, ಹೌದಾ? ಸೊ ಹೋಲ್ ನಂಬರ್ ಇದು ಅಲ್ಲದ ಕಾರಣ ಸಬ್ಟ್ರಾಕ್ಷನ್ ಏನಾಗ್ತಾ ಇದೆ, ಕ್ಲೋಜರ್ ಪ್ರಾಪರ್ಟಿಯಲ್ಲಿ ಎನ್ಕ್ಲೋಸ್ ಆಗ್ತಾ ಇಲ್ಲ. ಅದೇ ತರ ಮಲ್ಟಿಪ್ಲಿಕೇಶನ್ ಗೆ ನಾವು ನೋಡೋದಾದ್ರೆ ಎನ್ಕ್ಲೋಸ್ ಆಗಿದೆ. ಡಿವಿಷನ್ ಗೆ ನೋಡೋಣ. ಅಗೇನ್ ಫಾರ್ ಡಿವಿಷನ್, a is equal to 2, b is equal to 10. ಸೇಮ್ ವ್ಯಾಲ್ಯೂಸ್ ಅನ್ನೇ ತಗೊಳ್ಳೋಣ. ಸೊ a divided by b, okay, a divided by b is equal to ಹೋಲ್ ನಂಬರ್ ಬರಬೇಕು ನಮ್ದು ಆಸ್ ಪರ್ ಪ್ರಾಪರ್ಟಿ. ಸೊ ಏನಿದೆ 2 ಇದೆ, ಡಿವೈಡೆಡ್ ಬೈ 10. 2 by 10 ಏನ್ ಬರುತ್ತೆ? 2 ones are 2 5s. I am getting in the form of p by q, that is 1 by 5. ಸೊ ಇದು ಫ್ರಾಕ್ಷನ್ ಇದೆ. ಫ್ರಾಕ್ಷನ್ ನಮ್ಗೆ ಹೋಲ್ ನಂಬರ್ಸ್ ಅಲ್ಲಿ ಬರಲ್ಲ. ಸೊ ದಟ್ಸ್ ವೈ ಡಿವಿಷನ್ ಕೂಡ ಎನ್ಕ್ಲೋಸ್ ಆಗಲ್ಲ. ಯಾವ ಪ್ರಾಪರ್ಟಿಯಲ್ಲಿ? ಕ್ಲೋಜರ್ ಪ್ರಾಪರ್ಟಿಯಲ್ಲಿ. ಹಾಗಾದ್ರೆ ಫಸ್ಟ್ ಕ್ಲೋಜರ್ ಪ್ರಾಪರ್ಟಿಯಲ್ಲಿ ಯಾವ್ದಕ್ಕೆ ಅಪ್ಲೈ ಆಗುತ್ತೆ? ಫಾರ್ ಎಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಕ್ಲೋಜರ್ ಪ್ರಾಪರ್ಟಿನ ನಾವು ಅಪ್ಲೈ ಮಾಡ್ತೀವಿ. ದಟ್ ಈಸ್ a plus b is equal to ಹೋಲ್ ನಂಬರ್, a into b is equal to ಹೋಲ್ ನಂಬರ್. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಪರ್ಟಿ ನೋಡೋಣ ನಾವು. ಕಮ್ಯೂಟೇಟಿವ್ ಪ್ರಾಪರ್ಟಿ. ಓಕೆ, ಸೆಕೆಂಡ್ ಒನ್ ಈಸ್ ಅ ಕಮ್ಯೂಟೇಟಿವ್ ಪ್ರಾಪರ್ಟಿ. ಕಮ್ಯೂಟೇಟಿವ್ ಪ್ರಾಪರ್ಟಿ ಏನ್ ಹೇಳುತ್ತೆ? ಅದರಲ್ಲೂ ಸ್ಪೆಸಿಫಿಕ್ ಆಗಿ ಫಸ್ಟ್ ಎಡಿಷನ್ ಅನ್ನ ನೋಡ್ತಾ ಇದ್ದೀವಿ. a plus b is equal to b plus a. ಓಕೆ, ಸೊ a plus b is equal to b plus a. ಇದಕ್ಕೊಂದು ಎಕ್ಸಾಂಪಲ್ ಅನ್ನ ನಾವು
ನೋಡೋಣ. a equal to 10, b is equal to 12. a plus b equal to b plus a ನಮ್ದು ಕಂಡೀಷನ್ ಹೇಳ್ತಾ ಇದೆ. ಸೊ a plus b is equal to b plus a ಅಂದ್ರೆ ದಿಸ್ ಸೈಡ್ ಇದನ್ನ ನಾವೇನಂತ ಕರಿತೀವಿ, ಎಲ್ ಎಚ್ ಎಸ್ ಸೈಡ್ ಅಂತ ಕರಿತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಈ ಸೈಡ್ ಅನ್ನ ಏನಂತ ಕರಿತೀವಿ, ಆರ್ ಎಚ್ ಎಸ್ ಅಂತ ಕರಿತೀವಿ, ರೈಟ್ ಹ್ಯಾಂಡ್ ಸೈಡ್. ಸೊ ನಮ್ ಕಮ್ಯುಟೇಟಿವ್ ಪ್ರಾಪರ್ಟಿಯಲ್ಲಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎರಡು ಒಂದೇ ವ್ಯಾಲ್ಯೂ ಆಗಿರಬೇಕು. ಹೌದಾ? ಹಾಗಾದ್ರೆ ಈ ವ್ಯಾಲ್ಯೂಸ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ 10, ಬಿ 12. ಎಲ್ ಎಚ್ ಎಸ್ ಸೈಡ್ ಫಸ್ಟ್ ನಾನು ಮಾಡ್ತಾ ಇದ್ದೇನೆ, ಎಲ್ ಎಚ್ ಎಸ್. ಓಕೆ, ಸೊ ಏನ್ ಬರ್ತಾ ಇದೆ, 22 ಬರ್ತಾ ಇದೆ. ಈಕ್ವಲ್ ಟು ಆರ್ ಎಚ್ ಎಸ್ ಸೈಡ್ ಏನಿದೆ, ಸೇಮ್ ಬಿ ಪ್ಲಸ್ ಎ. ಬಿ ವ್ಯಾಲ್ಯೂ ಏನಿದೆ, 12 ಪ್ಲಸ್ 10. ಸೊ ಇಲ್ಲಿನೂ ಕೂಡ 22ನೇ ಬರ್ತಾ ಇದೆ. ಹೌದಾ? ಸೊ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಹೇಳ್ಬೋದಾ? ಹಾಗಾದ್ರೆ ಕಮ್ಯುಟೇಟಿವ್ ಪ್ರಾಪರ್ಟಿ ಎಡಿಷನ್ ಅಲ್ಲಿ ಎನ್ಕ್ಲೋಸ್ ಆಗುತ್ತೆ. ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ ಫಾರ್ ಮಲ್ಟಿಪ್ಲಿಕೇಶನ್ ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ. ಸೇಮ್ ಅದೇ ತರನೇ. ಅದಕ್ಕೊಂದು ಎಕ್ಸಾಂಪಲ್ ತಗೊಳ್ಳಿ. ಎ ಈಕ್ವಲ್ ಟು 3, ಬಿ ಈಕ್ವಲ್ ಟು 9. ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ. ಸೊ ಮಲ್ಟಿಪ್ಲೈ ಮಾಡಿ, ಎ ಇಂಟು ಬಿ ಅಂದ್ರೆ 9 ಈಕ್ವಲ್ ಟು 9 ಇಂಟು 3. ಸೊ 3 9s are 27, 9 3s are 27. ಸೊ ಹಾಗಾದ್ರೆ ನಮ್ಗೆ ಏನಾಗ್ತಾ ಇದೆ, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಎನ್ಕ್ಲೋಸ್ ಆಗ್ತಾ ಇದೆ. ಕಮ್ಯುಟೇಟಿವ್ ಪ್ರಾಪರ್ಟಿ ಫಾರ್ ಮಲ್ಟಿಪ್ಲಿಕೇಶನ್ ಕೂಡ ಅಪ್ಲಿಕೇಬಲ್ ಆಗ್ತಾ ಇದೆ. ಹಾಗಾದ್ರೆ ಸಬ್ಟ್ರಾಕ್ಷನ್ ನೋಡುವ ನಾವು. ಓಕೆ, ಸೊ ಸಬ್ಟ್ರಾಕ್ಷನ್ ಗೆ ಕಂಡೀಷನ್ ಏನಾಗುತ್ತೆ, ಎ ಮೈನಸ್ ಬಿ ಈಕ್ವಲ್ ಟು ಬಿ ಮೈನಸ್ ಎ. ಸೊ ಎ ಅನ್ನ 2 ತಗೊಳ್ಳಿ, ಬಿ ಅನ್ನ 3 ತಗೊಳ್ಳಿ. ಎ ಮೈನಸ್ ಬಿ, 2 ಮೈನಸ್ 3 ಈಸ್ ಈಕ್ವಲ್ ಟು 3 ಮೈನಸ್ 2. ಸೊ 2 ಮೈನಸ್ 3 ದಲ್ಲಿ ಏನಾಗ್ತಾ ಇದೆ, -1 ನಮಗೆ ಎಲ್ ಎಚ್ ಎಸ್ ಸೈಡ್ ಅಲ್ಲಿ ಬರ್ತಾ ಇದೆ. ಅದೇ ಆರ್ ಎಚ್ ಎಸ್ ಸೈಡ್ ಅಲ್ಲಿ 3 ಮೈನಸ್ 2 1 ಬರ್ತಾ ಇದೆ. ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಬಿಕಾಸ್ ಒಂದ್ ಸೈಡ್ ನಮ್ಗೆ ಏನ್ ಸಿಗ್ತಾ ಇದೆ, -1 ಇಂಟಿಜರ್ ವ್ಯಾಲ್ಯೂ ಸಿಗ್ತಾ ಇದೆ, ನೆಗೆಟಿವ್ ವ್ಯಾಲ್ಯೂ ಸಿಗ್ತಾ ಇದೆ. ಇನ್ನೊಂದ್ ಕಡೆ +1 ಪಾಸಿಟಿವ್ ವ್ಯಾಲ್ಯೂ ಸಿಗ್ತಾ ಇದೆ. ಸೊ ಎರಡೂನು ಈಕ್ವಲ್ ಅಲ್ಲ. ಸೊ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ದಟ್ಸ್ ವೈ ಸಬ್ಟ್ರಾಕ್ಷನ್ ಈಸ್ ನಾಟ್ ಎನ್ಕ್ಲೋಸ್ಡ್ ಬೈ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ನಾವು ಹೇಳಬಹುದು. ಓಕೆ, ಇದೇ ತರ ನಿಮ್ಗೊಂದು ಹೋಮ್ ವರ್ಕ್ ಅನ್ನ ನಾನು ಕೊಡ್ತೀನಿ. ಸೊ ನೀವು ಕಮ್ಯುಟೇಟಿವ್ ಪ್ರಾಪರ್ಟಿ ಫಾರ್ ಡಿವಿಷನ್ ಅನ್ನ ಚೆಕ್ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರಿಬೇಕು. ಏನಾಗುತ್ತೆ ಅಂತ ನೀವು ನನಗೆ ಹೇಳ್ಬೇಕು. ಓಕೆನಾ? ಕಮ್ಯುಟೇಟಿವ್ ಪ್ರಾಪರ್ಟಿ ಸ್ಪೆಸಿಫಿಕಲಿ. ಓಕೆ, ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ ಈಸ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಅಸೋಸಿಯೇಟಿವ್ ಪ್ರಾಪರ್ಟಿ ಏನ್ ಹೇಳುತ್ತೆ, ಅದರಲ್ಲಿ ಫಸ್ಟ್ ಒನ್ ಫಾರ್ ಎಡಿಷನ್ ಎ ಪ್ಲಸ್ ಬ್ರಾಕೆಟ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರಾಕೆಟ್ ಕ್ಲೋಸ್ ಪ್ಲಸ್ ಸಿ. ಅಂದ್ರೆ ಎ ನ ಹೊರಗಿಟ್ಟಾಗ ಬಿ ಪ್ಲಸ್ ಸಿ ಗ್ರೂಪ್ ಅಲ್ಲಿ ಇರುತ್ತೆ, ಸಿ ನ ಹೊರಗಿಟ್ಟಾಗ ಬಿ ಎ ಪ್ಲಸ್ ಬಿ ಬ್ರಾಕೆಟ್ ಅಲ್ಲಿ ಇರುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಅನ್ನ ತಗೊಳ್ಳಿ. ಎ ಅಂಡ್ ನೀವು ಅಬ್ಸರ್ವ್ ಮಾಡಿದಾಗೆ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂಡ್ ಕ್ಲೋಸರ್ ಪ್ರಾಪರ್ಟಿ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಓನ್ಲಿ 2 ವ್ಯಾಲ್ಯೂಸ್ ತಗೋತಾ ಇದೀವಿ. ಬಟ್ ಅಸೋಸಿಯೇಟಿವ್ ಪ್ರಾಪರ್ಟಿಯಲ್ಲಿ ಏನ್ ಮಾಡ್ತಾ ಇದೀವಿ, ನಮ್ಗೆ 3 ವ್ಯಾಲ್ಯೂಸ್ ಬೇಕು. ಎ ಬೇಕು, ಬಿ ಬೇಕು, ಸಿ ಬೇಕು. ಹೌದಾ? 2 ಆರ್ ಮೋರ್ ದೆನ್ 3 ಆರ್ ಮೋರ್ ದೆನ್ 3 ವ್ಯಾಲ್ಯೂಸ್ ಅನ್ನ ನಾವು ಮಾಡ್ಬೇಕಾದ್ರೆ, ಪ್ರಾಪರ್ಟಿ ಚೆಕ್ ಮಾಡ್ಬೇಕಾದ್ರೆ ದಟ್ ಈಸ್ ಅಪ್ಲಿಕೇಬಲ್ ಟು ಅಸೋಸಿಯೇಟಿವ್ ಪ್ರಾಪರ್ಟಿ. ಎ ವ್ಯಾಲ್ಯೂ ಏನಿದೆ, 2 ಇದೆ, ಬಿ ವ್ಯಾಲ್ಯೂ 3 ಇದೆ, ಸಿ ವ್ಯಾಲ್ಯೂ 5 ಇದೆ. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಇಲ್ಲಿ ಅಡಿಷನ್ ಅಲ್ಲಿ ಏನಾಗುತ್ತೆ, ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಎ 2 ಇದೆ, ಬಿ ದಲ್ಲಿ 3 ಇದೆ, ಸಿ ದಲ್ಲಿ 5 ಇದೆ. ಅದೇ ತರ ಎ 2 ಪ್ಲಸ್ 3 ಪ್ಲಸ್ 5. ಸೊ ಎಲ್ ಎಚ್ ಎಸ್ ಸೈಡ್ ಅನ್ನ ಸಾಲ್ವ್ ಮಾಡಿದಾಗ ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದನ್ನ ಸಾಲ್ವ್ ಮಾಡ್ಕೊಳ್ಳಿ ಆಸ್ ಪರ್ ದ ಬೋರ್ಡ್ ಮಾಸ್ ರೂಲ್. ಓಕೆ, 3 ಪ್ಲಸ್ 5 ಏನಾಗುತ್ತೆ, 8. 8 ಪ್ಲಸ್ 2 ದಟ್ ಈಸ್ 8 ಪ್ಲಸ್ 2 10. ಸೊ ಇಲ್ಲಿ ನೋಡೋದಾದ್ರೆ 2 ಪ್ಲಸ್ 3 5, 5 ಪ್ಲಸ್ 5 ಏನಾಗುತ್ತೆ, 10 ಆಗುತ್ತೆ. ಸೊ ನಮ್ಗೆ ಏನಾಗ್ತಾ ಇದೆ, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್, ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಬರ್ತಾ ಇದೆ. ಸೊ ಅಸೋಸಿಯೇಟಿವ್ ಪ್ರಾಪರ್ಟಿ ಈಸ್ ಎನ್ಕ್ಲೋಸ್ಡ್ ಫಾರ್ ಎಡಿಷನ್. ಅದೇ ತರ ನಾವು ನೆಕ್ಸ್ಟ್ ನೋಡೋದಾದ್ರೆ ಫಾರ್ ಮಲ್ಟಿಪ್ಲಿಕೇಶನ್ ಎ ಇಂಟು
B into C equal to A into B into C. So for multiplication also same values ಅನ್ನ ತಗೊಳ್ಳೋಣ. A equal to 2, B equal to 3 and C equal to 5. ಹಾಗಾದ್ರೆ A 2 into B ಅಂದ್ರೆ ಏನಿದೆ 3 into 5 equal to 2 into 3 into 5. So 3 5s are 15. 15 2s are 30 ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿ 2 3s are 6. 6 5s are 30. So here also LHS equal to RHS ಬರ್ತಾ ಇದೆ. That's why for multiplication associative property enclosure ಆಗಿದೆ. ಸೇಮ್ ಥಿಂಗು ನೀವು ಸಬ್ಟ್ರಾಕ್ಷನ್ ಅಂಡ್ ಡಿವಿಷನ್ ಅನ್ನ ಚೆಕ್ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು. ಅದು ಬರುತ್ತೋ ಇಲ್ವೋ ಹೇಗ್ ಮಾಡ್ಬೇಕಂತ ನಾನು ಪ್ರೀವಿಯಸ್ ಅಲ್ಲಿ ತೋರಿಸಿದ್ದೀನಿ. ನೀವು ಸ್ವಲ್ಪ ಪ್ರಯತ್ನ ಮಾಡಿ ನೋಡಿ. ಅಸೋಸಿಯೇಟಿವ್ ಪ್ರಾಪರ್ಟಿ ಫಾರ್ ಸಬ್ಟ್ರಾಕ್ಷನ್ ಅಂಡ್ ಡಿವಿಷನ್ ಬರುತ್ತಾ ಚೆಕ್ ಮಾಡಿ. ನೆಕ್ಸ್ಟ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ದ ಥರ್ಡ್ ಒನ್ ಈಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಏನ್ ಹೇಳುತ್ತೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ? ಫಾರ್ ಮಲ್ಟಿಪ್ಲಿಕೇಶನ್ ಓವರ್ ಎಡಿಷನ್. ಓಕೆ, ಇಲ್ಲಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಕ್ಲೋಜರ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಮತ್ತೆ ಕಮ್ಯುಟೇಟಿವ್ ಪ್ರಾಪರ್ಟಿ ಏನ್ ಹೇಳುತ್ತೆ ಅದರಿಂದ ಸ್ವಲ್ಪ ಹೊರತಾಗಿದೆ. ಓಕೆ, ಇದು ಸ್ವಲ್ಪ ಬೇರೆ ಸ್ಟೇಟ್ಮೆಂಟ್ ಅಲ್ಲಿ ಬರುತ್ತೆ. ಫಾರ್ ಮಲ್ಟಿಪ್ಲಿಕೇಶನ್ ಓವರ್ ಎಡಿಷನ್, ಇಲ್ಲಿ ಮಲ್ಟಿಪ್ಲಿಕೇಶನ್ ಇರುತ್ತೆ, ಎಡಿಷನ್ ಇರುತ್ತೆ. ಓಕೆ, ಅದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಹೇಗೆ? A equal to 2, B equal to 3 and C equal to 5. ಈ ವ್ಯಾಲ್ಯೂಸ್ ಅನ್ನ ತಗೊಂಡಾಗ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. A into B plus C ಏನ್ ಹೇಳುತ್ತೆ ನಮಗೆ? ಆರ್ ಎಚ್ ಎಸ್ ಸೈಡು A into B ಪ್ಲಸ್ A into C. ಅಂದ್ರೆ ಹೇಗ್ ಮಾಡ್ಬೇಕು? ಇಲ್ಲಿ ನೋಡಿ, ಈ A ನ ಫಸ್ಟ್ B ಗೆ ಮಲ್ಟಿಪ್ಲೈ ಮಾಡ್ಬೇಕು, ದೆನ್ ಪ್ಲಸ್ ಅಗೇನ್ A ನ C ಗೆ ಮಲ್ಟಿಪ್ಲೈ ಮಾಡ್ಬೇಕು. ದಟ್ ಮೀನ್ಸ್ A into B the first term and A into C the second term. ಓಕೆ, ಸೊ ಇವಾಗ ಎಲ್ ಎಚ್ ಎಸ್ ಸೈಡ್ ಅಲ್ಲಿ ಫಸ್ಟ್ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. A ಅಂದ್ರೆ 2 ಪ್ಲಸ್ B ಪ್ಲಸ್ C ಅಂದ್ರೆ 3 ಪ್ಲಸ್ 5. 2 ಪ್ಲಸ್ 5 3 ಏನಾಗುತ್ತೆ? 8 ಆಗುತ್ತೆ. 8 to 10. ಅರ್ಥ ಆಯ್ತಾ? ಸಾರಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಓಕೆ, ಕೆಲವೊಂದು ಟೈಮ್ ಹೀಗಾಗೋಗೋದು ಅಲ್ಲ, ಸೊ ಅದಕ್ಕೆ ಕೇರ್ಫುಲ್ ಆಗಿ ಮಾಡ್ಬೇಕು. 8 2s ಎಷ್ಟು ಬರುತ್ತೆ? 16 ಬರುತ್ತೆ. ಅದೇ ತರ ಆರ್ ಎಚ್ ಎಸ್ ಅಲ್ಲಿ ನೋಡೋಣ. A ಇಂಟು ಬಿ 2 ಇಂಟು 3 ಪ್ಲಸ್ A ಇಂಟು ಸಿ 2 ಇಂಟು 5. So 2 3s are 6 plus 2 5s are 10. 10 plus 6 ಏನಾಗ್ತಾ ಇದೆ? 16. ಸೊ ನಮಗೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಇದೆ. ಫಾರ್ ಮಲ್ಟಿಪ್ಲಿಕೇಶನ್ ಕ್ಲೋಜರ್ ಪ್ರಾಪರ್ಟಿ, ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಏನಾಗ್ತಾ ಇದೆ? ಅಪ್ಲಿಕೇಬಲ್ ಆಗ್ತಾ ಇದೆ. ಅದೇ ತರ ನಾವು ನೆಕ್ಸ್ಟ್ ನೋಡೋದಾದ್ರೆ ಫಾರ್ ಮಲ್ಟಿಪ್ಲಿಕೇಶನ್ ಓವರ್ ಸಬ್ಟ್ರಾಕ್ಷನ್. ಓಕೆ, ಓವರ್ ಸಬ್ಟ್ರಾಕ್ಷನ್ ಕೇಳ್ತಾ ಇದೆ. ಫಸ್ಟ್ ನಾವು ಎಡಿಷನ್ ಮಾಡಿದ್ವಿ, ಈಗ ಅದೇ ತರ ಸಬ್ಟ್ರಾಕ್ಷನ್ ಮಾಡ್ಬೇಕು. ಸಬ್ಟ್ರಾಕ್ಷನ್ ಅಂದ್ರೆ ಹೇಗೆ? ಎಲ್ಲಿ ಪ್ಲಸ್ ಇದೆನೋ ಅಲ್ಲಿ ಮೈನಸ್ ಸಬ್ಟ್ರಾಕ್ಷನ್ ಸೈನ್ ಅನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿ. A ಈಕ್ವಲ್ ಟು 3, B ಈಕ್ವಲ್ ಟು 7, C ಈಕ್ವಲ್ ಟು 5. ನೋಡೋಣ, ರ್ಯಾಂಡಮ್ಲಿ ಒಂದು ವ್ಯಾಲ್ಯೂಸ್ ಅನ್ನ ತಗೊಂಡಿದ್ದೀನಿ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. A ವ್ಯಾಲ್ಯೂ ಏನ್ ಹೇಳುತ್ತೆ? ಫಸ್ಟ್ ಇದನ್ನ ಬರ್ಕೊಂಡ್ಬಿಡಿ. B ಮೈನಸ್ C ಈಕ್ವಲ್ ಟು A ಇಂಟು B ಮೈನಸ್ A ಇಂಟು ಸಿ. ಸೊ ಹಾಗಾದ್ರೆ ವ್ಯಾಲ್ಯೂಸ್ ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 3 ಇಂಟು 7 ಮೈನಸ್ 5 ಈಕ್ವಲ್ ಟು 3 ಇಂಟು 7 ಮೈನಸ್ 3 ಇಂಟು 5. ಕರೆಕ್ಟಾ? ಓಕೆ, 7 ಮೈನಸ್ 5 2, 2 3s 6 ನಮಗೆ ಆರ್ ಎಚ್ ಎಸ್ ಎಲ್ ಎಲ್ ಎಚ್ ಎಸ್ ಎಲ್ ಬರ್ತಾ ಇದೆ. 7 3s 21 ಮೈನಸ್ 5 3s 15. ಸೊ ಎಲ್ ಎಚ್ ಎಸ್ ಸೈಡ್ 6 ಇದೆ, ಆರ್ ಎಚ್ ಎಸ್ ಸೈಡ್ ಎಷ್ಟಿದೆ? 21 ಮೈನಸ್ 15 6 ಬರ್ತಾ ಇದೆ. ಸೊ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಏನಾಗ್ತಾ ಇದೆ? ಫಾರ್ ಮಲ್ಟಿಪ್ಲಿಕೇಶನ್ ಓವರ್ ಸಬ್ಟ್ರಾಕ್ಷನ್ ಅಪ್ಲಿಕೇಬಲ್ ಆಗ್ತಾ ಇದೆ. ಅರ್ಥ ಆಯ್ತಾ? ಯಾವ್ಯಾವ ಪ್ರಾಪರ್ಟಿ ನೋಡಿದೀವಿ ನಾವು? ಫಸ್ಟ್ ಒನ್ ನಾವು ನೋಡಿರೋದು ಕ್ಲೋಜರ್ ಪ್ರಾಪರ್ಟಿ. ಓಕೆ, ಕ್ಲೋಜರ್ ಪ್ರಾಪರ್ಟಿಯಲ್ಲಿ ಕಂಡೀಷನ್ ಏನಿದೆ? A ಪ್ಲಸ್ ಬಿ ಅನ್ನ ಮಾಡಿದಾಗ ಓವರ್ ಎಡಿಷನ್ ನಮಗೆ ಅದು ಹೋಲ್ ನಂಬರ್ ಆಗಿರ್ಬೇಕು. ದೆನ್ A ಇಂಟು ಬಿ ಮಾಡಿದಾಗ ನಮಗೆ ಹೋಲ್ ನಂಬರ್ ಸಿಗ್ಬೇಕು. ಸೊ ದಿಸ್ ಇಸ್ ಕ್ಲೋಜರ್ ಪ್ರಾಪರ್ಟಿ. ಸೆಕೆಂಡ್ ಒನ್ ಯಾವ್ದಿದೆ? ಕಮ್ಯೂಟೇಟಿವ್ ಪ್ರಾಪರ್ಟಿ. ಹೌದಾ? ಕಮ್ಯೂಟೇಟಿವ್ ಪ್ರಾಪರ್ಟಿಯಲ್ಲಿ ಏನ್ ಮಾಡಿದ್ವಿ? ಫಾರ್ ಎಡಿಷನ್
a plus b is equal to b plus a. Then over the multiplication ನೋಡಿದಾಗ a into b is equal to b into a ಬರಬೇಕು. ದಟ್ ಈಸ್ ಕಮ್ಯುಟೇಟಿವ್ ಪ್ರಾಪರ್ಟಿ. ನೆಕ್ಸ್ಟ್ ಥರ್ಡ್ ಒನ್ ನಾವೇನ್ ನೋಡಿದ್ವಿ, ಅಸೋಸಿಯೇಟಿವ್ ಪ್ರಾಪರ್ಟಿ. ಓಕೆ, ಅಸೋಸಿಯೇಟಿವ್ ಪ್ರಾಪರ್ಟಿಯಲ್ಲಿ ಏನು ಹೇಳುತ್ತೆ, ಫಾರ್ ಎಡಿಷನ್ a plus b plus c is equal to a plus b plus c ಹೇಳ್ತದೆ. ಅದೇ ತರ ಮಲ್ಟಿಪ್ಲಿಕೇಶನ್ ಏನು ಹೇಳ್ತಾ ಇದೆ, a ಇಂಟು b ಇಂಟು c is equal to a ಇಂಟು b ಇಂಟು c. ಸೊ ಈ ಮೂರು ಪ್ರಾಪರ್ಟಿನನ್ನ ನಾವು ನೋಡಿದ್ವಿ, ಕ್ಲೋಷರ್ ಪ್ರಾಪರ್ಟಿ, ಕಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ. ದ ಫೋರ್ತ್ ಒನ್ ಇಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಓವರ್ ಎಡಿಷನ್ ಕೂಡ ನಾವು ಇವಾಗ ನೋಡಿದ್ವಿ. ದೆನ್ ಮಲ್ಟಿಪ್ಲಿಕೇಶನ್ ಓವರ್ ಸಬ್ಟ್ರಾಕ್ಷನ್ ಕೂಡ ನೋಡಿದ್ವಿ. ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಓವರ್ ಎಡಿಷನ್ ಏನ್ ಹೇಳ್ತಾ ಇದೆ, a ಇಂಟು ಬಿ ಪ್ಲಸ್ ಸಿ ಅಂತ ಹೇಳಿದ್ರೆ ಫಸ್ಟ್ a ನ ನೀವು b ಗೆ ಮಲ್ಟಿಪ್ಲೈ ಮಾಡ್ಬೇಕು. ಅದಾದ್ಮೇಲೆ a ಇಂಟು ಬಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಯಾವ ಸೈನ್ ಇದೆ, ಎಡಿಷನ್ ಇದೆ. ದೆನ್ a ದಿಂದ c ಗೆ, ದಟ್ ಈಸ್ a ಇಂಟು ಸಿ. ಅರ್ಥ ಆಯ್ತಾ? ಇದು ಓವರ್ ಎಡಿಷನ್. ಸಬ್ಟ್ರಾಕ್ಷನ್ ಆದ್ರೆ ನಮ್ಗೆ ಇಲ್ಲಿ ಮಿಡಲ್ ಏನಾಗುತ್ತೆ, ಮೈನಸ್ ಬರುತ್ತೆ. ಅರ್ಥ ಆಯ್ತಾ? ಕ್ಲೋಷರ್ ಪ್ರಾಪರ್ಟಿ, ಕಮ್ಯುಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಅಂಡ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಓಕೆ, ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಹಾಗಾದ್ರೆ ಐಡೆಂಟಿಟಿ ಪ್ರಾಪರ್ಟಿ ಅಂತ ಬರುತ್ತೆ. ಐಡೆಂಟಿಟಿ ಪ್ರಾಪರ್ಟಿಯಲ್ಲಿ ಏನಿದೆ, ಎಡಿಟಿವ್ ಐಡೆಂಟಿಟಿ ಅಂತ ಇದೆ. ನಾವು ಯಾವುದೇ ಸಂಖ್ಯೆಗೆ ಸೊನ್ನೆಯನ್ನ ಆಡ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಅದೇ ವ್ಯಾಲ್ಯೂ ಸಿಗುತ್ತೆ. ಹೇಗೆ, 7 ಪ್ಲಸ್ 0 ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರೆ 7 ಬರುತ್ತೆ. 0 ಪ್ಲಸ್ 7 ಅಂತ ತಗೊಂಡ್ರು 7 ಬರುತ್ತೆ. ಸೊ ದಿಸ್ ಇಸ್ ಎಡಿಟಿವ್ ಐಡೆಂಟಿಟಿ. ಅದೇ ತರ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂದ್ರೆ ಯಾವುದೇ ಸಂಖ್ಯೆಗೆ ನಾವು 1ರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಅದೇ ಸಂಖ್ಯೆ ಸಿಗುತ್ತೆ. ಸಪೋಸ್ ನಾನು ಇವಾಗ 31 ಇಂಟು 1 ಅಂತ ತಗೋತೀನಿ, ನನಗೆ ಸೇಮ್ ಉತ್ತರನೇ ಸಿಗುತ್ತೆ. 1 ಇಂಟು 31 ಅಂತ ತಗೋತೀನಿ, ಅದು ಕೂಡ ಏನಾಗುತ್ತೆ, ಅದೇ ಉತ್ತರ ಬರುತ್ತೆ, ಸೇಮ್ ಸಂಖ್ಯೆನೆ ಬರುತ್ತೆ, ಹೋಲ್ ನಂಬರ್. ಸೊ ದಟ್ ಈಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಓಕೆ, ಇದಾದ್ಮೇಲೆ ನಮಗೆ ಸಮ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಝೀರೋಸ್ ಇದೆ. ಸೊ ಝೀರೋದಲ್ಲಿ ಇರುವಂತಹ ಸಮ್ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಯಾವ್ದ್ಯಾವ್ದು? ಫಸ್ಟ್ ಪ್ರಾಪರ್ಟಿ ನಾನು ಹೇಳಿದೆ, ಸೊನ್ನೆನ ನೀವು ಯಾವುದೇ ಸಂಖ್ಯೆಗೆ ಅಡಿಷನ್ ಮಾಡಿದ್ರೆ ಏನಾಗುತ್ತೆ, ಅದೇ ಸಂಖ್ಯೆ ಸಿಗುತ್ತೆ. ಸೆಕೆಂಡ್ ಒನ್ ಪ್ರಾಪರ್ಟಿ ಏನ್ ಹೇಳುತ್ತೆ, ಯಾವುದೇ ಸಂಖ್ಯೆಯಿಂದ ನಾವು ಸೊನ್ನೆಯನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಅದೇ ಸಂಖ್ಯೆ ಬರುತ್ತೆ. ಸೊ ಸಪೋಸ್ ನಾನು ಇವಾಗ 121 ಮೈನಸ್ 0 ಮಾಡ್ತೀನಿ, ಸೊ ನನ್ನ ಆನ್ಸರ್ ಏನಿರುತ್ತೆ, 121 ಇರುತ್ತೆ. ಬಿಕಾಸ್ ಝೀರೋದಿಂದ ನೀವು ಯಾವುದೇ ಸಂಖ್ಯೆನ ಇದನ್ನ ರಿವರ್ಸ್ ಮಾಡ್ಲಿಕ್ಕೆ ಬರಲ್ಲ, ಆ ಸಂಖ್ಯೆಯಲ್ಲಿ 0ನ ಕಳಿಬೇಕು. 0 ಮೈನಸ್ 120 ಅಂದ್ರೆ ಏನಾಗುತ್ತೆ, ಮೈನಸ್ 120 ಏನಾಗುತ್ತೆ. ಇದು ಪ್ರಾಪರ್ಟಿ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಯಾವುದೇ ಒಂದು ಸಂಖ್ಯೆಯಲ್ಲಿ 0ಯನ್ನ ಕಳೆದ್ರೆ, ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ 121 ಬರುತ್ತೆ. ಓಕೆ, ನೆಕ್ಸ್ಟ್ 7 ಇಂಟು 0. ಸೊ ಯಾವುದೇ ಸಂಖ್ಯೆಗೆ 0ಯಿಂದ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 0 ಸಿಗುತ್ತೆ. ನೆಕ್ಸ್ಟ್ ಪ್ರಾಪರ್ಟಿ ಏನ್ ಹೇಳುತ್ತೆ, ಯಾವುದೇ ಸಂಖ್ಯೆಯನ್ನ 0ಯಿಂದ ಡಿವೈಡ್ ಮಾಡಿದ್ರೆ, ಇಲ್ಲಿ ನೋಡಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ನೆಕ್ಸ್ಟ್ ಪ್ರಾಪರ್ಟಿ ಏನಿದೆ, 0ಯಿಂದ ಸಂಖ್ಯೆಯನ್ನ ಡಿವೈಡ್ ಮಾಡೋದು, ಸಂಖ್ಯೆಯಿಂದ 0ಯನ್ನ ಡಿವೈಡ್ ಮಾಡೋದು, ಎರಡೂದ್ರಲ್ಲೂ ಡಿಫ್ರೆನ್ಸ್ ಇದೆ. ಹೇಗೆ, 7 ಡಿವೈಡೆಡ್ ಬೈ 0 ಬರೆದ್ರೆ ಇನ್ಫೈನೈಟ್ ಬರುತ್ತೆ. ಯಾವುದೇ ಸಂಖ್ಯೆ ಇರ್ಲಿ, ಅದನ್ನ 0ದಿಂದ ನೀವು ಏನಾದ್ರೂ ಡಿವೈಡ್ ಮಾಡಿದ್ರೆ ಅದು ಇನ್ಫೈನೈಟ್ ಆಗುತ್ತೆ. ಅದೇ 0ಗೆ ಯಾವುದೇ ಸಂಖ್ಯೆಯಿಂದ ನಾವು ಡಿವೈಡ್ ಮಾಡಿದ್ರೆ ಅದು ಏನಾಗುತ್ತೆ, 0 ಆಗುತ್ತೆ. ಸೊ ಈ ಬೇಸಿಕ್ ಪ್ರಾಪರ್ಟೀಸ್ ನಮಗೆ ಗೊತ್ತಿರಬೇಕು. ಇದು ಇಂಪಾರ್ಟೆನ್ಸ್ ಆಫ್ ಏನದು, ಪ್ರಾಪರ್ಟೀಸ್ ಆಫ್ ಝೀರೋ. ಓಕೆ, ಝೀರೋದಿಂದ ನಾವು ಯಾವ್ಯಾವ ತರ ಮಾಡ್ಬೋದು, ಯಾಕಂದ್ರೆ ಫಸ್ಟ್ ಒನ್ ಏನಾಗುತ್ತೆ, 7 ಪ್ಲಸ್ 0 ಅಥವಾ 0 ಪ್ಲಸ್ 7, ಅಲ್ಲಿ ಕಮ್ಯುಟೇಟಿವ್ ಪ್ರಾಪರ್ಟಿನೂ ಬರ್ತಾ ಇದೆ, ಜೊತೆಗೆ ಝೀರೋ ಇಂಪಾರ್ಟೆನ್ಸ್ ತೋರಿಸ್ತಾ ಇದ್ದೀವಿ. ಅದೇ 7 ಮೈನಸ್ 0, 7 ಮೈನಸ್ 0 ಈಕ್ವಲ್ ಟು 0 ಮೈನಸ್ 7 ಕಮ್ಯುಟೇಟಿವ್ ಆಗುತ್ತಾ? ನೋ, ಇಲ್ಲಿ ಓನ್ಲಿ 7 ಬರುತ್ತೆ, ಬಟ್ ಇಲ್ಲಿ ಏನಾಗುತ್ತೆ, ಮೈನಸ್ 7 ಬರುತ್ತೆ. ಸೊ ದಟ್ಸ್ ವೈ ಅಲ್ಲಿ ಎಕ್ಸಾಂಪಲ್ ನಿಮ್ಗೆ ತೋರಿಸ್ದೆ, ಕಮ್ಯುಟೇಟಿವ್ ಪ್ರಾಪರ್ಟಿ ಇಸ್ ನಾಟ್ ಅಪ್ಲಿಕೇಬಲ್ ಫಾರ್ ಸಬ್ಟ್ರಾಕ್ಷನ್. ಆದ್ರೆ ಯಾವುದೇ ಸಂಖ್ಯೆಯಿಂದ 0ನ ಕಳೆದ್ರೆ ಆ ಸಂಖ್ಯೆನೇ ಬರುತ್ತೆ. ಅದೇ ಯಾವುದೇ ಸಂಖ್ಯೆಗೆ 0ನ ನೀವು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ. ಯಾವುದೇ ಸಂಖ್ಯೆಯಿಂದ 0ಯಿಂದ ನೀವು ಡಿವೈಡ್ ಮಾಡಿದ್ರೆ ಇನ್ಫೈನೈಟ್. ಅದೇ 0ನ ಯಾವುದೇ ಸಂಖ್ಯೆಯಿಂದ ಮಾಡಿದ್ರೆ
ಡಿವಿಷನ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? 0 ಸಿಗುತ್ತೆ. ಓಕೆ, ಇದು ಗೊತ್ತಿರ್ಬೇಕು. ತುಂಬಾ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಈ ಲಾಸ್ಟ್ 2 ಪಾಯಿಂಟ್ ಅಲ್ಲಿ ಕನ್ಫ್ಯೂಷನ್ ಆಗ್ತಿವೆ. ಕೆಲವೊಂದ್ ಟೈಮ್ ಬಂದ್ಬಿಡುತ್ತೆ 121 ಆರ್ 1214 ಡಿವೈಡೆಡ್ ಬೈ 0 ಬಂದ್ಬಿಡುತ್ತೆ. ಇಲ್ಲಿ ಏನ್ ಮಾಡ್ತೀವಿ ನಾವು? 0 ಹಾಕ್ಬಿಡ್ತೀವಿ. ಬಟ್ ದಿಸ್ ಇಸ್ ನಾಟ್ 0. ಆಕ್ಚುಲಿ ಇದೇನಿದು? ಇನ್ಫೈನೈಟ್. 1214 ಡಿವೈಡೆಡ್ ಬೈ 0 ಆನ್ಸರ್ ಈಸ್ ಇನ್ಫೈನೈಟ್. ಸ್ವಲ್ಪ ಅರ್ಜೆನ್ಸಿಯಲ್ಲಿ ಏನ್ ಮಾಡ್ತೀವಿ? 0 ಹಾಕ್ಬಿಡ್ತೀವಿ. ಬಟ್ 0 ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಾ? ಸೊ ಇಂಪಾರ್ಟೆನ್ಸ್ ಆಫ್ 0. ನೆಕ್ಸ್ಟ್ ಪಾಯಿಂಟ್. ಇವಾಗ ಎಲ್ಲ ಪ್ರಾಪರ್ಟೀಸ್ ಅನ್ನ ನಾವು ಮಾಡಿದ್ದೀವಿ. ಸೊ ಅದ್ರ ರಿಲೇಟೆಡ್ ಸಮ್ ಕ್ವಶನ್ಸ್ ಅನ್ನ ಬಿಡಿಸೋಣ. ಹೋಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ವಿಚ್ ಪ್ರಾಪರ್ಟೀಸ್? ಯಾವ್ಯಾವ ಪ್ರಾಪರ್ಟೀಸ್ ಹೋಲ್ ನಂಬರ್ಸ್ ಅಪ್ಲಿಕೇಬಲ್ ಆಗುತ್ತೆ? ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್, ಆಲ್ ಆಫ್ ದಿ ಅಬೋವ್. ಸೊ ಆಲ್ರೆಡಿ ನಾವು ನೋಡಿದ್ದೀವಿ ಕ್ಲೋಜರ್ ಪ್ರಾಪರ್ಟಿ. ಓಕೆ, ಕ್ಲೋಸ್ಡ್ ಅಂಡರ್ ವಿಚ್ ಪ್ರಾಪರ್ಟಿಯಲ್ಲಿ ಕ್ಲೋಜರ್ ಆಗಿದೆ? ಕ್ಲೋಜರ್ಗೆ ಎಡಿಷನ್ ಇದೆ, ಮತ್ತೆ ಯಾವ್ದಿದೆ? ಮಲ್ಟಿಪ್ಲಿಕೇಶನ್ ಇದೆ ಫಾರ್ ಕ್ಲೋಜರ್ ಪ್ರಾಪರ್ಟಿ. ಅಸೋಸಿಯೇಟಿವ್ ಪ್ರಾಪರ್ಟಿಯಲ್ಲೂ ಯಾವ್ದಿದೆ? ಎಡಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ. ಕಮ್ಯುಟೇಟಿವ್ ಪ್ರಾಪರ್ಟಿಯಲ್ಲೂ ಎಡಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇದೆ. ನಮಗೆಲ್ಲೂ ಕೂಡ ಸಬ್ಟ್ರಾಕ್ಷನ್ ಅಂಡ್ ಡಿವಿಷನ್ ಸಿಕ್ಲಿಲ್ಲ. ಸೊ ದಟ್ಸ್ ವೈ ಮಲ್ಟಿಪ್ಲಿಕೇಶನ್ ಇಸ್ ಕ್ಲೋಸ್ಡ್ ಅಂಡರ್ ಹೋಲ್ ನಂಬರ್ಸ್. ಫಾರ್ ಹೋಲ್ ನಂಬರ್ಸ್ ಏನಾಗಿದೆ? ಮಲ್ಟಿಪ್ಲಿಕೇಶನ್ ಮತ್ತೆ ಎಡಿಷನ್ ಇದೆ, ಬಟ್ ನಮ್ಮ ಆಪ್ಷನ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಸೆಕೆಂಡ್ ಕ್ವಶನ್ ಏನಿದೆ? 275 ಇಂಟು 56 ಮೈನಸ್ 275 ಇಂಟು 46. ಸೊ ಈ ತರದಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇವಾಗ ಜಸ್ಟ್ ಆದ್ರೂ ನಾವೆಲ್ಲ ಪ್ರಾಪರ್ಟೀಸ್ ಅನ್ನ ಬಿಡಿಸಿದೀವಿ. ಇವಾಗ ಏನ್ ಮಾಡ್ತಾರೆ? ಪ್ರಾಪರ್ಟಿ ಗೊತ್ತಿಲ್ಲ ಅಂದ್ರೆ ನಾರ್ಮಲಿ 275 ಇಂಟು 56 ಇದ್ರ ಆನ್ಸರ್ ಅನ್ನ ಮಾಡ್ಕೊಂಡು, ನೆಕ್ಸ್ಟ್ 275 ಇಂಟು 46 ಇದ್ರ ಆನ್ಸರ್ ಅನ್ನ ಮಾಡ್ಕೊಂಡು, ಈ ಆನ್ಸರ್ ಅಲ್ಲಿ ಸೆಕೆಂಡ್ ಆನ್ಸರ್ ಅನ್ನ ಸಬ್ಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ. ದಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ನಾನು ರಾಂಗ್ ಅಂತ ಹೇಳ್ತಲ್ಲ, ಬಟ್ ಏನಾಗುತ್ತೆ ಅಲ್ಲಿ? ಮ್ಯಾಕ್ಸಿಮಮ್ ಟೈಮ್ ನಿಮಗೆ ಕನ್ಸ್ಯೂಮ್ ಆಗುತ್ತೆ. ಅದೇ ನಾವೇನ್ ಮಾಡ್ಬೇಕು? ಇಲ್ಲಿ ಪ್ರಾಪರ್ಟಿನ ಯೂಸ್ ಮಾಡ್ಬೇಕು. ಸೊ ಇದು ಎ ಇಂಟು ಬಿ ಮೈನಸ್ ಎ ಇಂಟು ಸಿ ಇದೆ. ಯಾವ್ದಿದು? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಓವರ್ ಸಬ್ಟ್ರಾಕ್ಷನ್ ಅಲ್ವಾ ಇದು? ಸೊ ಹಾಗಾದ್ರೆ ಅದನ್ನ ರಿವರ್ಸ್ ಮನೇಲಿ ಬರೀರಿ. 275 ಇಂಟು 56 ಮೈನಸ್ 46 ಬರಿಬಹುದಾ ನಾನು? ಹೌದಾ? 275 ಇಂಟು 56 ಮೈನಸ್ 46 ಇಲ್ಲಿ ಬರೀತೀನಿ ನೋಡಿ. ಹಾ, 275 ಇಂಟು 56 ಮೈನಸ್ 46. ಓಕೆ, ಸೊ ಹಾಗಾದ್ರೆ ಇದಕ್ಕೆ ಆಪ್ಷನ್ಸ್ ಯಾವ್ದಾವ್ದಿದೆ? ಇದನ್ನ ಸಾಲ್ವ್ ಮಾಡಿದ್ರೆ ನೋಡಿ, ಇಷ್ಟು ಆಪ್ಷನ್ಸ್ ನಮ್ಗೆ ಕೊಟ್ಟಿದ್ದಾರೆ. ಹೇಗೆ? ಸೊ 275 into 56 minus 46 will be 10. So directly we will get 2750 is the answer. So within 2 steps ಅಲ್ಲಿ ನಿಮ್ಗೆ ಏನಾಗ್ತಾ ಇದೆ? ಅದ್ರದ್ದು ಆನ್ಸರ್ ಸಿಗ್ತಾ ಇದೆ. ಅದೇ ಇದೇನಾಗ್ತಾ ಇದೆ? ರೆಗ್ಯುಲರ್ ಮೆಥಡ್ ಅಲ್ಲಿ ಮಲ್ಟಿಪ್ಲೈ ಮಾಡಿ LHS ಮೈನಸ್ ನೆಕ್ಸ್ಟ್ ಇದನ್ನ ಮಾಡಿ ಅದನ್ನ ಅದ್ರಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಅ ಟೈಮ್ ಕನ್ಸ್ಯೂಮಿಂಗ್. ಸೊ ಈ ತರ ಪ್ರಾಪರ್ಟಿನ ನೀವು ಹೀಗೆ ಯೂಸ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಅ ಟೈಮ್ ಸೇವಿಂಗ್. ಓಕೆ, ಥರ್ಡ್ ಕ್ವಶನ್. 359 plus 476 equal to 476 plus dash. ಓಕೆ, ಅವರು ಕೇಳಿದಾರಲ್ಲ ನಮಗಲ್ಲಿ ಏನ್ ಬರುತ್ತೆ ಆನ್ಸರು? ದಟ್ ಈಸ್ 359. ಯಾಕೆ? ಬಿಕಾಸ್ ಇಲ್ಲಿ ಯಾವ ಪ್ರಾಪರ್ಟಿನ ಅಪ್ಲೈ ಮಾಡಿದೀವಿ? ಕಮ್ಯುಟೇಟಿವ್ ಪ್ರಾಪರ್ಟಿನ ಅಪ್ಲೈ ಮಾಡಿದೀವಿ. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. ಹೌದಾ? ಅದೇ ಸೆಕೆಂಡ್ ಕ್ವಶನ್ ಅಲ್ಲಿ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ಅಪ್ಲೈ ಮಾಡಿದೀವಿ. ಸೊ ಆ ಪ್ರಾಪರ್ಟೀಸ್ ಏನ್ ಹೇಳುತ್ತೆ, ಅದ್ರ ಮೇನ್ ಸ್ಟೇಟ್ಮೆಂಟ್ ಏನು ಅನ್ನೋದು ನಿಮ್ಗೆ ಗೊತ್ತಾದ್ರೆ ಕ್ಲೀನ್ ಆಗಿ ನೀವು ಎಂತಹದೇ ಪ್ರಾಬ್ಲಮ್ ಅನ್ನೋದು ಈಸಿಲಿ ವೆರಿ ಕ್ವಿಕ್ ಆಗಿ ಸಾಲ್ವ್ ಮಾಡಬಹುದು. ಈ ಎಕ್ಸಾಮ್ ಅಲ್ಲಿ ಎಲ್ಲರೂ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾರೆ, ಎಲ್ಲರಿಗೂ ಅದು ಹೇಗ್ ಮಾಡ್ಬೇಕಂತ ಗೊತ್ತಿರುತ್ತೆ. ಬಟ್ ವೆರಿ ಲೆಸ್ ಟೈಮ್ ಅಲ್ಲಿ ಅಕ್ಯುರಸಿಯಿಂದ ಯಾರು ಸಾಲ್ವ್ ಮಾಡ್ತಾರೆ ದಟ್ ಈಸ್ ದ ವಿನ್ನರ್. ಹೌದಾ? ಸೊ ಅದಕ್ಕೆ ಇದು ಕಾಂಪಿಟೇಟಿವ್ ಇಷ್ಟೊಂದು ಲೀಡಿಂಗ್ ಅಲ್ಲಿ ಇದೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಪ್ರಾಕ್ಟೀಸ್ ತುಂಬಾ ಮಾಡ್ಬೇಕು. ಸೊ ಈಗ ನಾನು ಸೆಕೆಂಡ್ ಚಾಪ್ಟರ್ ಅಲ್ಲಿ ಇವಾಗ ಓಕೆ ಯಾವ್ದಾವ್ದು ಮಾಡಿದೀನಿ? ಆಪರೇಷನ್ 4 ಫಂಡಮೆಂಟಲ್ ಆಪರೇಷನ್ಸ್ ಆನ್ ಹೋಲ್ ನಂಬರ್ಸ್ ಮಾಡಿದೀನಿ. ಇದೇ ತರ ನೀವು ಆನ್ ಇಂಟೀಜರ್ಸ್ ಮಾಡಿ, ಆನ್ ನ್ಯಾಚುರಲ್ ನಂಬರ್ಸ್ ಮಾಡಿ, ಯಾವ್ದಾವ್ದು ಪ್ರಾಪರ್ಟಿ ಅದಕ್ಕೆ ಅಪ್ಲೈ ಆಗುತ್ತೆ ಅಂತ ನೀವು ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು.